ಕ್ಯಾಮ್ರಾ ಏನಾದ್ರು ಚೂಸ್ ಆದರೆ ಇವ್ನು ಸಿವಿಲ್ ಸ್ಕೋರ್ಗೆ ಕ್ರೋಮಾ ಕಂಪ್ನಿಯವರೇ ಹೇತ್ಕೊಂಡ್ಬಿಡ್ತಾರೆ. ಯಾಕೆಂತಂದರೆ ಇವ್ನು ಸಿವಿಲ್ ಸ್ಕೋರ್ ಆ ಥರ ಐತೆ. ಫ್ರೆಂಡ್ಸ್, 28 ಲಕ್ಷ ಆಗುತ್ತೆ ನನ್ನಿಂದ. ಯಾಕೆ ಅಂತಂದರೆ ಇವತ್ತು ಇವನು ಕ್ಯಾಮ್ರಾ ಕೊಡ್ತಿರೋದು ನಾನು. ಆದ ಕಾರಣ ಇವತ್ತು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವ್ನಿಗೆ ಇವತ್ತು ಕ್ಯಾಮ್ರಾ ತೊಗೊಳಕ್ಕೆ ಹೋಗ್ತಿದ್ದೀವಿ. ಇಲ್ಲಿಗೆ ಬಂದಿದ್ದೀವಿ ಅಂದರೆ ಮಾಲಾ ಫೇಶಾಗಿ ಬಂದಿದ್ದೀವಿ. ಮಾಲಾ ಫೇಶಾಗಿ ಬಂದಿದ್ದೀವಿ. ಬನ್ನಿ, ಗಿರೀಶ್ ಕಿಚನ್ ನೋಡ್ರಿ ಅಲ್ಲಿ ಹೆಂಗೋಯ್ತವನೆ. ಗಿರೀಶ್ ಕಿಚನ್ ನೋಡಿ. ಕ್ಯಾಮ್ರಾ ಏನಾದ್ರು ಚೂಸ್ ಆದರೆ ಇವ್ನು ಸಿವಿಲ್ ಸ್ಕೋರ್ಗೆ ಕ್ರೋಮಾ ಕಂಪ್ನಿಯವರೇ ಹೇತ್ಕೊಂಡ್ಬಿಡ್ತಾರೆ. ಯಾಕೆಂತಂದರೆ ಇವ್ನು ಸಿವಿಲ್ ಸ್ಕೋರ್ ಆ ಥರ ಐತೆ. ರೆಡಿನಾ? ಪಕ್ಕ ರೆಡಿ. ಬನ್ನಿ ಫ್ರೆಂಡ್ಸ್, ಮಾತಾಡೋಣ. ಅಂದ್ವಿ ಇಲ್ಲಿ ಗೋಪುರ ಸಿಕ್ಕಿಲ್ಲ. ಆದ ಕಾರಣ ನಾವು ತಿರುಪೇಶೋಗಿ ಯಾವುದೇ ಕಾರಣಕ್ಕೂ ಮಾಡಲ್ಲ ನಾವು. ಆದ ಕಾರಣ ಗಿರಿ ಬೆಳಗ್ಗೆ ಹೊಂಡವನ ಬೆಳಗ್ಗೆ ಎದ್ಬಿಟ್ಟು ಇನ್ನೊಂದು ಕಡೆ ಐತೆ, ಅಲ್ಲಂತೂ ಪಕ್ಕ ಸಿಗುತ್ತೆ. ಬೇಜಾರಾಗೋಯ್ತು. 3 ಜನ 4 ಜನ ಸಿಗುತ್ತೆ ಅಂತಂದರು. ನೋಡಿದ್ರೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲವೇ ಇಲ್ಲ ಅಂತಾರೆ. ಸುಮ್ಮನೆ 4 ಫ್ಲೋರ್ ಹತ್ಕೊಂಡ್ ಬಂದ್ವಿ. ಸುಮ್ಮನೆ ಉರಿತೈತೆ ಅಂತ ಹೇಳಿದ್ರೆ ಸಿಗದಿರೋದು. ಮಾಲಾ ಫೇಶ ಅಂತ ಹೆಸರಿಟ್ಟವ್ರೆ. ನಮ್ಮ ಬಗ್ಗೆ ಏನೋ ಮಾಲೆ ಇಲ್ಲ, ಇದು ಮಾಲಾ ಫೇಶ ಅಲ್ಲ, ಖಾಲಿ ಏಷ ಇದು. ಅದಕ್ಕೋಸ್ಕರ ಈ ಮಾಲಾ ಫೇಶಲ್ಲಿ ಏನು ನೋಡಲ್ಲ. ಇದಕ್ಕಿಂತ ನಮ್ಮ ಮನೇನೇ ಚೆನ್ನಾಗಿದೆ. ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಕುಚಿಗೆ ಸಿಗದಿರೋ ಕ್ಯಾಮ್ರಾ ಇದು ಮಾಲಾ ಫೇಶ. ನೀನು ಯಾವತ್ತೂ ನಾವು ಬರಲ್ಲ. ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಪರವಾಗಿಲ್ಲ, ನಾಳೆ ಒಟ್ಟಿನಲ್ಲಿ ಬೇರೆ ಕಡೆಯಿಂದ ತಗೊಂಡೆ. ಇಲ್ಲ, ಅಲ್ಲಿಂದ ಹುಡುಕೊಂಡು ಇಲ್ಲಿ ಗಂಟ ಬಂದ್ವಿ ಮಾಲಾ ಫೇಶಿಗೆ. ಕ್ಯಾಮ್ರಾ ಸಿಗುತ್ತೆ ಅಂತ. ಆಕ್ಷನ್ ಕ್ಯಾಮ್ರಾ ಎಲ್ಲೂ ಸಿಗ್ತಾ ಇಲ್ಲ. ಏನು ಮಾಡೋಕ್ಕಾಯ್ತದೆ ಹೇಳಿ ನಮ್ಮ ಪಾಡು. ಕ್ಯಾಮ್ರಾ ಸಿಕ್ಕಿಲ್ಲ ಫ್ರೆಂಡ್ಸ್. ದುಡ್ಡೆಲ್ಲ ರೆಡಿ ಐತೆ. ಕ್ಯಾಮ್ರಾ 2-3 ತ ಕೇಳ್ಕೊಂಡು ಬಂದ್ವಿ. ಐತೆ ಅಂತಂದ್ರು. ಇಲ್ಲಿ ಬಂದು ನೋಡಿದ್ರೆ ಯಾರೂ ಇಲ್ಲ ಅಂದರು. ಗಿರೀಶ್ ಹೆಂಗೆ ಗಿರೀಶ್? ಏನಾಯ್ತು ಗಿರೀಶ್? ಇವ್ನು ಸಿವಿಲ್ ಸ್ಕೋರ್ ಏನಾದ್ರು ನೋಡ್ಬಿಟ್ರೆ 100% ಅವರೇ ತಗೊಂಡ್ಬಿಡ್ತಾರೆ. ಯಾಕಂದರೆ ಸಿವಿಲ್ ಸ್ಕೋರಲ್ಲೇ ಗೊತ್ತಾಗ್ಬಿಡ್ತೀವಿ ಇವ್ನ ಕೆಪಾಸಿಟಿ ಏನೋ ಅಂತ. 3 ಡಾಟು 1 ಗೀಟು ಸಿಕ್ಕಿಲ್ಲ. ಆ ಪೂಮಾ ಬ್ರ್ಯಾಂಡ್ ತೊಗೊಂಡು ಹೊಡ್ಕೊಬೇಕಷ್ಟೇ ಇಲ್ಲಿ ಬಂದಿರೋ ತಪ್ಪಿಗೆ.